ಬದನೆಕಾಯಿ ನೋಡ್ರಿ ಚಲೋ ಹೊತ್ತಿಗೆ ಇಂಥ ಪರಿ ಖರಾಬ್ ಆಗ್ಯಾವ ನೋಡ್ರಿ ಬದನೆಕಾಯಿ. ನೀವು ಹಿಟ್ಟು ಚಲೋ ನಾದ್ಕೊಂಡ್ರೆ ಆಯಿತು, ತಾನೇ ಚಪಾತಿ ಚಲೋ ಬರ್ತದೆ. ಇದು ಬೆಲ್ಲ ಮತ್ತು ಹುಳಿ ಹಾಕಿದ್ರೆ ಎರಡು ಕರೆಕ್ಟ್ ಬ್ಯಾಲೆನ್ಸ್ ಆಗಿ ಟೇಸ್ಟ್ ಆಗ್ತದೆ. ಸೊ ಎಡಿಟ್ ಅದು ಎಲ್ಲ ಮಾಡ್ಬೇಕು, ಕಂಟೆಂಟ್ ಹುಡುಕ್ಬೇಕು, ವಿಡಿಯೋ ಮಾಡ್ಬೇಕು ಮತ್ತು ಎಡಿಟ್ ಮಾಡ್ಬೇಕು. ಭಾಳ ಎಡಿಟ್ ಮಾಡೋಕ್ಕೆ ಭಾಳ ಟೈಮ್ ಹೋಗ್ತದೆ. ಸೊ ಯಾರೆಲ್ಲ ವಿಡಿಯೋ ಮಾಡ್ತೀರೋ ಅವ್ರಿಗೆ ಗೊತ್ತಿರ್ತದೆ ಎಡಿಟಿಂಗಿಂದ ಎಷ್ಟು ಹೆಡ್ಡೇಕ್ ಇರ್ತದೆ ಅಂತ. ಲೈಕ್ಸ್ ಭೀ ಹಾಕಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಬಿಸಿಲು ನೋಡ್ರಿ ಹೆಂಗದ ನಮ್ಮ ಊರಾಗ, ಫುಲ್ ಮಾರಿ ಹೊಡಿಲತ್ತದ ಬಿಸಿಲು. ಸೊ ನಮ್ಮ ಕಲಬುರ್ಗಿ ಬಿಸಿಲಿಗೆ ಭಾಳ ಫೇಮಸ್ ಅದ. ನಿಮ್ಮ ಕಡೆ ಹೆಂಗದ ಬಿಸಿಲು ಅನ್ಕೆಸಿಂದ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಜಾಸ್ತಿ ಅದ. ಆಯ್ತು ಈಗ ಡೇ ಬೈ ಡೇ ದಿನ ಹೆಚ್ಚಿಗೆ ಹಾಕೋತಾನೆ ಹೋಗ್ತದೆ. ಮೇ ತನಕ ಫುಲ್ ಹೆಚ್ಚಿಗೆ ಇರ್ತದೆ. ಸೊ ವ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ ವಿಡಿಯೋ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ನೋಡತ್ತೀರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಸ್ ನೋಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಸೊ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ನಮ್ಮ ಮಮ್ಮಿ ಏನು ಮಾಡತ್ತಾರ ಇವತ್ತು ಅಡುಗೆ. ಅದಕ್ಕೂ ಕುಕಿಂಗ್ ಬ್ಲಾಗ್ಸ್ ಭಾಳ ದಿನ ಆಗಿತ್ತು, ಇನ್ನು ಭಾಳ ದಿನ ಆಗಿತ್ತು ಹಾಕಲಾಗಿದ್ದೆ. ಹೊರಗಿಂದೆ ನಡೆದಿತ್ತು, ಹೊರಗೆ ಅಲ್ಲಿ ಟೆಂಪಲ್ ಹೋಗೋದು. ಮತ್ತು ಮೊನ್ನೆ ವಾಟರ್ ಪಾರ್ಕಿಗೆ ಹೋಗಿದ್ವಿ, ನಮ್ಮ ಕಲಬುರ್ಗಿ ಏಷ್ಯನ್ ಫನ್ ವರ್ಲ್ಡ್ ವಾಟರ್ ಪಾರ್ಕ್. ಇನ್ನು ಯಾರೆಲ್ಲ ಅದು ವಿಡಿಯೋ ನೋಡಿಲ್ಲ, ಚಲೋ ಸೂಪರ್ ಎಂಟರ್ಟೈನಿಂಗ್ ಅದ. ಸೊ ಭಾಳ ಇಂಟ್ರೆಸ್ಟಿಂಗ್ ಭೀ ಅದ, ಹೋಗಿ ನೋಡಿರಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿರಿ ವಿಡಿಯೋ. ಲೈಕ್ ಮಾಡಿರಿ, ಹಂಗೆ ಲೈಕ್ ಮಾಡೋದನ್ನು ಮರಿಲಕ್ಕೆ ಹೋಗ್ಬೇಡ್ರಿ. ವೀಡಿಯೋಸ್ ಎಲ್ಲ ನೋಡ್ಲತ್ತೀರಿ, ವ್ಯೂಸ್ ಆಗ್ಲತ್ತವು, ಬಟ್ ಲೈಕ್ ಮಾಡಲಾಗಿರಿ. ಸೊ ಇಷ್ಟೆಲ್ಲ ಹೊಸ ಕಂಟೆಂಟ್ ಯೋಚನೆ ಮಾಡಿ ಥಿಂಕ್ ಮಾಡಿ ಕಂಟೆಂಟ್ ಎಲ್ಲ ಹುಡುಕ್ತೀನಿ ನಾ. ಲೈಕ್ ಕುಕ್ಕಿಂಗಿನ ವೀಡಿಯೋಸ್, ಹೊರಗಿಂದು, ಮತ್ತು ಏನೆಲ್ಲ ಟೆಂಪಲಿನ ವೀಡಿಯೋಸ್ ಹಾಕ್ತೀನಿ. ಏನೆಲ್ಲ ಆದಷ್ಟೆಲ್ಲ ಟ್ರೈ ಮಾಡತ್ತೀನಿ ಹಾಕಕ್ಕಂತ ಕೇಸಿನ. ಬಟ್ ಜಸ್ಟ್ ವ್ಯೂಸ್ ಆಗ್ಲತ್ತವ, ಲೈಕ್ ಇರಲ್ಲಾಗ್ಯಾವ. ಪ್ಲೀಸ್ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಲೈಕ್ಸ್ ಭೀ ಹಾಕಿರಿ, ಸಪೋರ್ಟ್ ಮಾಡಿರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಸೊ ಎಡಿಟ್ ಅದು ಎಲ್ಲ ಮಾಡ್ಬೇಕು, ಕಂಟೆಂಟ್ ಹುಡುಕ್ಬೇಕು, ವಿಡಿಯೋ ಮಾಡ್ಬೇಕು ಮತ್ತು ಎಡಿಟ್ ಮಾಡ್ಬೇಕು. ಭಾಳ ಎಡಿಟ್ ಮಾಡೋಕ್ಕೆ ಭಾಳ ಟೈಮ್ ಹೋಗ್ತದೆ. ಸೊ ಯಾರೆಲ್ಲ ವಿಡಿಯೋ ಮಾಡ್ತೀರೋ ಅವ್ರಿಗೆ ಗೊತ್ತಿರ್ತದೆ ಎಡಿಟಿಂಗಿಂದ ಎಷ್ಟು ಹೆಡ್ಡೇಕ್ ಇರ್ತದೆ ಅಂತ. ಸೊ ಅದಕ್ಕಂತಾರೆ ಒಂದು ಲೈಕ್ ಹಾಕ್ರಿ. ಸೊ ಬನ್ರಿ ಹೋಗಮ್ಮ ನಮ್ಮ ಮಮ್ಮಿನ ಬಲ್ಲಿ. ಕಿಚನ್ ರೂಮ್ದಾಗ ನಮ್ಮ ಮಮ್ಮಿ ಏನು ಮಾಡತ್ತಾರಂತ. ಸೊ ನಾಷ್ಟ ಆಗ್ಯದ. ನಾಷ್ಟ ಇನ್ ದ ಸೆನ್ಸ್ ನಮ್ಮ ಪಪ್ಪಾಗ ದೋಸೆ ಹಾಕ್ಕೊಟ್ಟಿದ್ದೆ. ನಾ ಒಂದು ದೋಸೆ ತಿಂದಿನಿ, ಹಾಗೆ ಹಾಫ್ ಕಪ್ ಚಾಯ್ ಕುಡ್ದೀನಿ. ಅಡುಗೆ ಪ್ರಿಪೇರ್ ಮಾಡತ್ತಾರ ನಮ್ಮ ಮಮ್ಮಿ ಮಧ್ಯಾಹ್ನ ಲಂಚಿಗೆ. ಬನ್ರಿ ಹೋಗಮ್ಮ. ಹಾಯ್ ಅಮ್ಮ, ಏನು ನಡ್ತೀವ? ಇಲ್ಲೇನು ಎಳ್ಳೂರಿಲ್ಲತ್ತೀನ? ಸೊ ಇಲ್ಲಿ ಹಿಂಡಿ ಪ್ರಿಪ್ರೇಷನ್ ಮಾಡತ್ತಾರ ನಮ್ಮ ಮಮ್ಮಿ. ಎಳ್ಳು ಹುರ್ಕೊಂಡಾರ, ಇಲ್ಲಿ ಶೇಂಗಾ ಭೀ ಉರಿಲತ್ತಾರ. ಇವೆಲ್ಲ ಎರಡು ಏನು ಮಾಡ್ತಾರ, ಈ ಥರ ಹಿಂಗೆ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೇಸಿ ಇಟ್ಟು ಬಿಡ್ತಾರೆ. ಸೊ ಪಲ್ಯಾಗಾಗಲಿ ಏನೇ ಯಾವುದಕ್ಕಾಗಲಿ ಹಿಂಡಿ ಬೇಕಂತಂದ್ರೆ ಬೇಕಲ್ಲ ಇಮಿಡಿಯೇಟ್, ಅದಕ್ಕಂತ ಮಾಡ್ಲತ್ತಾರ. ಮತ್ತಮ್ಮ ಏನು ಮಾಡತ್ತಿ ಇವತ್ತು ಲಂಚ್? ಮಧ್ಯಾಹ್ನ ಊಟಕ್ಕೆ ನೋಡ್ಬಿಟ್ಟು ಅನ್ನಕ್ಕೆ ಇಟ್ಟೀನಿ, ಸಾಂಬಾರು ಮಾಡೀನಿ, ಮತ್ತೆ ಚಪಾತಿ ಹಿಟ್ಟು ನಾದಿಟ್ಟೀನಿ, ಬದ್ನಿಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ. ಓಕೆ. ಸೊ ಇಲ್ಲಿ ನಾ ಹಾಗಲಕಾಯಿ ಆಲ್ರೆಡಿ ಕಟ್ ಮಾಡಿರ್ತೀನಿ ನೋಡ್ರಿ. ಇದು ನಾ ಮಾಡ್ತೀನಿ, ಫ್ರೈ ಮಾಡ್ತೀನಿ ಅಷ್ಟೇ, ಪಲ್ಯ ಮಾಡಲ್ಲ. ಸೊ ಬದ್ನಿಕಾಯಿ ಪಲ್ಯ ಮಾಡ್ತಾರಂತ ನಮ್ಮ ಮಮ್ಮಿ.
ಬದ್ನಿಕಾಯಿ ನೋಡ್ರಿ ಚಲೋ ಅವತ್ತಿಗೆ ಇಂಥ ಪರಿ ಖರಾಬ್ ಆಗ್ಯಾವ ನೋಡ್ರಿ ಬದ್ನಿಕಾಯಿ. ಆಮೇಲೆ ಪ್ಲೇಟ್ ಇಲ್ಲಿ ಈಗ ಚಪಾತಿ ಮಾಡತ್ತಾರ ನೋಡ್ರಿ. ಪಲ್ಯಾರೆ ಆಗ್ಯದ. ಹಿಟ್ಟು ಬೆಳಗ್ಗೆನೆ ನಾದಿಟ್ಟಾರ. ಹಿಟ್ಟು ಚಲೋ ನೆನಿಬೇಕಲ್ಲ, ನಾದಿಡಬೇಕು. ಅದಕ್ಕೆ ಬೆಳಗ್ಗೆನೆ ಮಾಡಿ ಈಗ ಮಾಡ್ತಾರೆ ಚಪಾತಿ. ಚಪಾತಿ ಆಯಿತು, ಅನ್ನ ಆಯಿತು, ಸಾರು ಆಯಿತು. ಈ ಥರ ಹಿಂಗೆ ಹಂಚಿನ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿಲಿಂತ ಎಣ್ಣೆ ಸೋರಿಸ್ರಿ. ಅದಕ್ಕಂತಂದ್ರೆ ಹತ್ತಲ್ಲ. ಹಾಗೆ ಚಪಾತಿ ಭೀ ಚಲೋ ಉಬ್ಬುತ್ತಾವ, ಸ್ಮೆಲ್ ಭೀ ಚಲೋ ಬರ್ತದೆ. ಸೊ ಚಪಾತಿ ಮಾಡೋದೇನು ಈಸಿ ಅದ, ಅಷ್ಟೇ ಹಿಟ್ಟು ಚಲೋ ನಾದ್ಕೋಬೇಕು. ಚಲೋ ನಾದ್ಕೊಂಡು ಕೆಸಿಂದ 1-2 ಗಂಟೆ ಬಿಡಬೇಕು. ಹಂಗಂದ್ರೆ ಚಲೋ ಉಬ್ಬಿ ಬರ್ತಾವ. ಅಲ್ಲಿಂದವಾಗೆ ಮಾಡಿದ್ರೆ ನಡೀತದೆ. ಬಟ್ ಮೇನ್ ಏನಂತಂದ್ರೆ ಹಿಟ್ಟು ಚಲೋ ನಾದಬೇಕು. ಹೊಲ್ದು ಗೋಧಿ ದುಕಾನ್ದು ಒಂದು ಹೊಲ್ದು ಗೋಧಿ ಇವು ಹೊಲ್ದು ಗೋಧಿ ಅಂತ ನೋಡ್ರಿ. ದುಕಾನ್ದು ಒಂದು ಇವು ಹಳ್ಳಿದವ್ರು ಬಂದು ಕಿಸ ಕೊಡ್ತಾರಲ್ಲ ಅಲ್ಲಿದು ಹೊಲ ಇದ್ದವ್ರು ರೈತರು ಬೆಲ್ಲಿ ಯಾಕಂದ್ರೆ ದುಕಾನ್ಯಾಗ ಅಂದ್ರೆ ಲೋನಾಗ ತರ್ತಿದ್ದೆವು. ಇದು ತೆಗಿ. ಒಂದು ಎಟ್ಟತ್ತಾಯ್ತು. ಸೊ ಇಲ್ಲೊಂದು ಬುಟ್ಟಿ ತೊಗೊಂಡ್ರೆ ನೋಡ್ರಿ, ಈ ಥರ ಬುಟ್ಟಿ ಮತ್ತು ಪೇಪರ್ ಅದ್ರ ಮ್ಯಾಲೆ ಈ ಥರ ಹಿಂಗೆ ಬಟ್ಟೆ ಹಾಕ್ತೀವಿ. ಈಗ ಪೇಪರಿಗೆ ಅಂತಂದ್ರೆ ಮತ್ತದು ಹಂಗೆ ಪೇಪರ್ ಮ್ಯಾಲೆ ಹಾಕ್ಬಾರ್ದಲ್ಲ ಚಪಾತಿ. ವಾವ್, ಸ್ಮೆಲ್ ನೋಡ್ರಿ ಚಲೋ ಹೊಂದ್ರಿ. ನೋಡ್ರಿ ಎಷ್ಟೆಲ್ಲ ಉಗ್ಲತ್ತ ಚಪಾತಿ. ಸೊ ಇದು 2 ಪದರಿಂದ ಅಷ್ಟೇ ಮಾಡ್ತಾರೆ ನೋಡಿ ಚಪಾತಿ. 3 ಪದರಲ್ಲ, ಅದು ಭೀ ಮಾಡ್ತಾರೆ. ಇದು 3 ಪದರಿಂದ ಭೀ ಮತ್ತು 2. ಸೊ ಗ್ಯಾಸ್ ಫಾಸ್ಟ್ ಇಟ್ಕೆಸಿಂದ ಚಪಾತಿ ಸುಡ್ರಿ. ಸ್ಲೋ ಇಟ್ರಲ್ಲ ಕಟ್ಟಿ ಅಥವಾ ಚಪಾತಿ ಮೆತ್ತಗಾಗಲ್ಲ, ಸ್ಮೂತ್ ಜಲ್ದಿ ಮಾಡಬೇಕು. ಹಾಗೆ ನಂತರ ಇದು ಫಾಸ್ಟ್ ಇಟ್ಕೆಸಿಂದೆ ಚಪಾತಿ ಸುಡಬೇಕು. ಸಣ್ಣ ಇಟ್ಟು ಮಾಡ್ದೇವಲ್ಲ ಲೇಟ್ ಭೀ ಆಗ್ತದ. ಹಂಗೆ ಚಪಾತಿ ಸುಡಲ್ಲ ಚಲೋ, ಹಾಗೆ ಕಟ್ಟಿಗೆ ಆತ ನೋಡ್ರಿ. ಚಲೋ ಸಾಫ್ಟ್ ಅನ್ಸತ್ತ ಚಪಾತಿ. ಇಂಥ ಗರ್ಮ್ಯಾಗ ಒಂದು ಕಿಚನ್ ರೂಮ್ದಾಗ ನಿಂದ್ರಂತಂದ್ರೆ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ನೋಡ್ರಿ. ಜ್ವಾಲಾಮುಖಿದಾಗ ನಿಂತಂಗೆ ಆಗ್ತದೆ. ಸೊ ಎಣ್ಣೆ ಭೀ ಜಾಸ್ತಿ ಹಚ್ಚಿದ್ರೆ ಚಪಾತಿ ಉಬ್ಬುತ್ತಾವ ಅಂತ ಹಂಗೇನಿಲ್ಲ.
ಒಂದು ಸ್ವಲ್ಪ ಮಂದಿ ಹೇಳ್ತಾರೆ ಜಾಸ್ತಿ ಹಚ್ಚಬೇಕು, ಹಾಗೆ ಅದು ಹೋಳಿಗೆ ಮಾಡೋದು ಇದು ಇರ್ತವಲ್ಲ ಅದ್ರ ಮೇಲೆ ಭೀ ಮಾಡ್ತಾರೆ, ತಗಡ ಮೇಲೆ ಭೀ ಅದ್ರ ಮೇಲೆ ಭೀ ಮಾಡೋದೇನಿಲ್ಲ. ಈ ಥರನೇ ಹಿಂಗೆ ಮಾಡಿದ್ರೆ ಚಲೋ ಚಪಾತಿ ಸಾಫ್ಟಾಗಿ ಮತ್ತು ಉಬ್ಬುತ್ತಾವ, ಟೇಸ್ಟಿ ಭೀ ಆಗ್ತವೆ ಮೆತ್ತಗ. ಮೇನ್ ಹಿಟ್ಟು ನಾದರ್ನಾಗ ಇರ್ತವೆ. ನೀವು ಹಿಟ್ಟು ಚಲೋ ನಾದ್ಕೊಂಡ್ರೆ ಆಯಿತು, ತಾನೇ ಚಪಾತಿ ಚಲೋ ಬರ್ತದೆ. ಅದ್ರ ಮೇಲೆ ಮಾಡ್ಬೇಕು ಇದ್ರ ಮೇಲೆ ಮಾಡ್ಬೇಕಂತ ಏನಿರಲ್ಲ. ಸೊ ಚಪಾತಿಗೆ ಒಂದು ಸ್ವಲ್ಪ ಭಾಳ ದಿನ ಆದ್ಮೇಲೆ ಮಾಡತ್ತಾರ ನೋಡ್ರಿ, ಇಲ್ಲ ರೊಟ್ಟಿನೇ ತಿಲ್ಲತ್ತಿದ್ದೇವೆ ನಾವು. ಸೊ ಆ್ಯಕ್ಚುಲಿ ಬಿಸಿಲ್ದಾಗ ಭೀ ಚಪಾತಿ ಹೆಚ್ಚಿಗೆ ತಿನ್ನಬಾರ್ದು, ಒಂದು ಸಲ ಅಂದ್ರೆ ನಡೀತದ. ಈ ಟೈಮ್ದಾಗ ಜಾಸ್ತಿ ರೊಟ್ಟಿನೇ ತಿನ್ನಬೇಕು, ಚಪಾತಿ ತಿನ್ನಬಾರ್ದು. ನಮ್ಮ ಮಮ್ಮಿ ಇವತ್ತು ಯಾಕೋ ಮೂಕಾಗ್ಯಾರ. ಆ ಕಡೆ ಬಟ್ ಚಪಾತಿ ಸೀದಾ ಹಾಕು, ಹಂಗೆ ಹೋಗಟ್ಲತಿ ಸುಡ್ತು ಅಂದ್ರೆ ಅಲ್ಲಿ ಸಮೀಪ ಇಟ್ಕೋ. ಚಪಾತಿಗೆ ಎಷ್ಟು ಸ್ಮೂತಾಗೆ ನೋಡ್ರಿ, ಮತ್ತೆ ಮತ್ತೆ ನೋಡಿ. ತೆಗಿ ಇರ್ತದ, ಅದಕ್ಕೆ ಮುಂಜಾನೆ ಜಲ್ದಿ ಎದ್ದಿಕೆಸಿಂದು ಮಾಡಮಂತಕ್ಕೆ ಅಂತೀನಿ. ಸ್ಕೂಲ್ छुट्टी ಜಲ್ದಿ ಇದ್ದಾಗ ಭೀ ಸ್ಕೂಲ್ ಇದ್ದಾಗ ಭೀ ಜಲ್ದಿ ಹೇಳ್ತೀನಿ, छुट्टी ಇದ್ದಾಗ ಭೀ ಜಲ್ದಿ ಹೇಳ್ತೀನಿ. ಅದಕ್ಕೆ ನಮಗೆ ನಿದ್ದೆ ಬೇಡೇನ? ಬೇಕು ಬಿಡು. ಮತ್ತು ಈಗ ನೋಡಿ ಎಷ್ಟು ತೆಗೆ ಕೆಲಸ ಮಾಡ್ಲಕ್ಕ, ನಿನ್ನೂ ತಕ್ಲೀಪು ನಮಗೂ ತಕ್ಲೀಪು. ನೀನು ಆಗಲ್ಲ ಮಾಡ್ಬೇಕವ, ನಿದ್ದೆ ಕೆಡಿಸ್ಕೊಳಕ್ಕಾಗಲ್ಲ. ತೆಗಿಯಾಗ ಆಯ್ತು, ಲೇಟ್ ಆಗ್ತದ ಊಟಕ್ಕೂ. ಊಟ ಇದು ಆಗ ನಮಗೆ ಬಳತನ ಆದರು, ಅದಕ್ಕೆ ಹೇಳ್ತೀನಿ. ಇಶ್ಯೂ ಆಗ್ತದಲ್ಲ, ಈಗ ಟೈಮ್ ನೋಡಿ ದೀಡಲಾಗತ್ತದ. ಮತ್ತೆ ನೋಡ್ರಿ ಆಗ್ಯಾವ ನೋಡಿ ಚಪಾತಿ. ಇಲ್ಲಿ ಪಲ್ಯ ರೆಡಿ ಆಗ್ಯದ. ಈಗ ಹಾಗಲಕಾಯಿ ಪಲ್ಯ ಒಂದು ಮಾಡಬೇಕು, ಅದನ್ನ ನಾ ಮಾಡ್ತೀನಿ. ಇದು ಪಲ್ಯ ಕಟ್ ಮಾಡಿ ಇಟ್ಟಿನಿ, ಅವಾಗೇ ಇಟ್ಟಿನಿ. ಎಷ್ಟೊತ್ತಾಯ್ತು. ಚಪಾತಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ, ಫುಲ್ ಸಾಫ್ಟ್. ಹಂಗೆ ಒಣ ತಿಂದ್ರೆ ಭೀ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೀವಿ. ಹಂಗೆ ಗೋಧಿ ಬೇರೋ ಅಂತ ನೋಡ್ರಿ, ಇವು ದುಕಾನ್ಲಿಂತ ತಂದೀವಲ್ಲ, ಎಲ್ಲಿನೂ ಒಂದಲ್ಲಮ್ಮ. ಹ್ಞೂ ಬೇಟ, ನಿಮ್ಮ ದೊಡ್ಡಮ್ಮ ಅದಾಳಲ್ಲ, ನಿಮ್ಮ ದೊಡ್ಡಮ್ಮರು ಏನಂತಾರ ನಿಗಣಿದು ತಂದ್ಕೊಟ್ಟ ಹಳ್ಳಿದು, ಏನೋ ಹಳ್ಳಿದು ಅಂತ ನೋಡ್ರಿ ಇವು ಗೋಧಿ. ಅದಕ್ಕೆ ಇಷ್ಟು ಚಲೋ ಸಾಫ್ಟ್ ಮತ್ತಿಷ್ಟು ಟೇಸ್ಟಿ, ಸ್ಮೆಲ್ ಭೀ ಚಲೋ ಉಂಟವು. ಚಲೋ ಅಲತ್ತಾವ ಚಪಾತಿ ನೋಡ್ರಿ, ಎಷ್ಟು ದೊಡ್ಡ ಮಾಡಿದ್ರು ಭೀ ಕರೆಕ್ಟ್ ಅಲತ್ತಾವ. ಏನಿಲ್ಲ, ಈ ಕಡೆ ಇದೆ ಹಂಚ ಮೇಲೆ. ಈಗ ನಾ ಆಯ್ತು ಹಾಗಲಕಾಯಿ ಪಲ್ಯ ಮಾಡ್ತೀನಿ, ಫ್ರೈ ಮಾಡ್ತೀನಿ. ನಾ ಹೆಂಗೆ ಮಾಡ್ತೀನಿ ನೋಡ್ರಿ, ನನ್ನ ಸ್ಟೈಲ್ದಾಗ ನಾ ಮಾಡ್ತೀನಿ. ಅದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಪಲ್ಯಕ್ಕಿಂತ ಹೆಚ್ಚಿಗೆ ಇದು ಫ್ರೈ ಇಷ್ಟ ನಂಗೆ. ಇದು ಗಡ್ಗೆ ನಾವು ಯುಗಾದಿಗೆ ಬೇವು ಬೆಲ್ಲ ಮಾಡಿದ್ದೇವೆ, ಅದ್ರ ಸಲಕಂತ ತಂದಿಟ್ಟಿದ್ದದ. ನೀರು ಹಾಕಿಟ್ಟಿದ್ದೆ ಒಂದು ಸ್ವಲ್ಪ ದಿನ, ನಮ್ಮ ಮಮ್ಮಿ ಮತ್ತೆ ತೆಗೆದು ಏನೋ ಖಾರ ಕೆಡ್ತಾರಂತ ಅದಕ್ಕಂತ ಖಾಲಿ ಮಾಡಿದ್ರು ಅವ್ರು. ಚಲೋ ನೀರು ಹಾಕಿಸಿಂದು ಬಟ್ಟೆ ಸುತ್ತಿಟ್ಟಿದ್ದೆವು. ಚಲೋ ತಣ್ಣಗೆ ನೀರು ಆಲತ್ತೀವಿ ನೋಡ್ರು. ಈಗ ಖಾಲಿ ಮಾಡ್ಯಾರ ಒಂದು ಸ್ವಲ್ಪ. ಅದಕ್ಕಂತೇಳಿ ತೆಗೆದುಬಿಟ್ಟೆ ನಾನು. ಅದಕ್ಕೆ ಈಗ ಏನು ಮಾಡ್ಕೊತೀನಿ, ಈಗ ಶಾರ್ಟ್ ವಿಡಿಯೋ ಮಾಡಕತ್ತೆ ಅದ್ರದ್ದು. ಇದು ಖಾರ ಕುಟ್ಟಿಸ್ಕೊಂಬಂದದಲ್ಲ, ಅದು ಖಾರ ತುಂಬಿಡ್ತೀನಿ ಅದ್ರಾಗ. ನಾವು ಸಣ್ಣರಿದ್ದಾಗ ಅಜ್ಜಿ ಖಾರ ಉಪ್ಪು ಅದ್ರಾಗೆ ತುಂಬಿಡ್ತೀವಿ. ಯಾಕಂದ್ರೆ ಇದ್ರಾಗೆ ತುಂಬಿಡ್ತಿದ್ರಂತ ಖಾರ ಮತ್ತು ಉಪ್ಪು ಅಂತರಾಗೆ ತುಂಬಿಡ್ತೀರ ಅವಾಗ. ಅಡಿಕಿಲ್ ಅಂತಿದ್ದೀವಿ ಅವಾಗ. ಅಡಿಕಿಲ್ ಅಂತಂದ್ರೆ ಲೊಟ್ಟ ಇದು ಗಡಿಗೆಗಳು, ಮಣ್ಣಿನ ಗಡಿಗೆಗಳು, ಒಂದ್ರ ಮೇಲೆ ಒಂದ್ಗೆ ಹೇರಿಸ್ತಿರ್ಲ, ಅಡಿಕಿಲ್ ಅಂತಾರ.
ಅವಿದು ನಮ್ಮ ಮನ್ಯಾಗ ಅದ್ರಾಗೆ ಎಲ್ಲ ಶಾವ್ಗಿ ಅಕ್ಕಿ ಮತ್ತೇನಪ್ಪ ಇಂಥ ಖಾರ ಕುಟ್ಸೋದು ಒಂದ್ ಸಣ್ಣದು ಒಂದ್ ದೊಡ್ಡದು ಹಿಂಗೆಲ್ಲ ಸ್ಟಪ್ ಬೈ ಸ್ಟಪ್ ಇಟ್ಕೊತ ಹೋಗ್ತಿರೋವಾಗ ನೋಡ್ರಿ ಈ ತರ ಇದ್ದೀವಂತವಾಗ ಅದ್ರದ ಎಲ್ಲ ಹಾಕಿ ಸ್ಟೋರ್ ಮಾಡಿ ಇಡ್ತೀವಿ. ಖಾರ ಉಪ್ಪು ಪಪ್ಪಡಗಳು ಇಂಥವೆಲ್ಲ ಗಡಿಗೆಗೆ ತುಂಬಿಡ್ತೇವೆ. ಈಗೆಲ್ಲ ಬೊಗಣಿಗಳಾಗ್ಯಾವ. ನಾವು ಸಣ್ಣರಿದ್ದಾಗೆಲ್ಲ ಅಜ್ಜಿ ಹಂಗೆ ಮಾಡ್ತೀವಿ. ತಾತ ಡ್ಯೂಟಿ ಮಾಡ್ಯಾರ ಅಂತಂದ್ರೆ ಇಂಥವೆಲ್ಲ ಇದು ಮಾಡಿಲ್ಲ, ಸೇಮ್ ಹಳ್ಳಿ ಟೈಪೇ ಮಾಡ್ತೀವಿ ತಾತ. ನೋಡ್ರಿ ಅವಾಗಿನ ಪದ್ಧತಿನೇ ಅವ್ರು ಇದು ಮಾಡ್ತಿವ್ರು, ಫಾಲೋ ಮಾಡ್ತಿದ್ರಂತ. ಈಗ ಭೀ ಹೆಂಗೆ ಮಾಡ್ತಾರೆ ನಮ್ಮ ಅಜ್ಜಿ. ನೋಡ್ರಿ ಚಲೋ ಬಲತ್ತಾವ. ಸೊ ಇಲ್ಲಿ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡತ್ತೀನಿ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಉಳಿಸೀನಿ. ನಮ್ಮ ಮಮ್ಮಿ ಸಂಜೆಗೆ ಮಾಡ್ಕೋತಾರಂತ, ಕುದಿಸಿ ಮಾಡ್ಕೋತಾರಂತ. ಅವ್ರಿಗೆ ಫ್ರೈ ಅಷ್ಟು ಇಷ್ಟ ಬರಲ್ಲ, ತಿಂತಾರೆ. ಬಟ್ ಫ್ರೈಕಿನ ಹೆಚ್ಚಿಗೆ ಅವರು ಕುದಿಸಿದ್ದು ಮಾಡಿದ್ದೆ ಭಾಳ ಇಷ್ಟಪಡ್ತಾರೆ. ಇವಾಗ ನಾ ಇಲ್ಲಿ ನನ್ನ ಸಲಕಂತಿಂದ ಫ್ರೈ ಮಾಡ್ಕೊಳಕ್ಕೆ ನಂಗೆ ಫ್ರೈ ಭಾಳ ಇಷ್ಟ. ನೋಡ್ರಿ ಇದು ಹೆಂಗೆ ಮಾಡ್ತೀನಂತ. ಇದಕ್ಕೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆನೇ ಹಾಕಿ ಮಾಡ್ತೀನಿ. ಸೊ ಅದಕ್ಕೆ ಆ್ಯಕ್ಚುಲಿ ತಿನ್ನಬೇಕು, ಹೆಲ್ತಿಗೆ ಚಲೋ ಇದೆ. ಅದಕ್ಕೆ ಕಹಿ ಇರ್ತವಲ್ಲ ಒಳಗೆ, ನಮ್ಮ ಒಳಗೆ ಏನೆಲ್ಲ ಕಹಿ ಇದು ಇರ್ತವಲ್ಲ ಎಲ್ಲ ಹೋಗ್ತದೆ. ನಮ್ಮ ಬಾಡಿದಾಗ ಏನಾರೇ ಡಿಸೀಸ್ ಲೈಕ್ ಏನಾರು ಇತ್ತು ಮತ್ತು ಇನ್ಫೆಕ್ಷನ್ ಅದು ಇತ್ತು ಅಂತಂದರೆ ಹೋಗ್ತದೆ ನೋಡ್ರಿ ತಿನ್ನೋದ್ರಲಿಂತ. ಹಾಗೆ ಹೆಲ್ತಿಗೆ ಚಲೋ ಇದು ನೋಡ್ರಿ. ಹಿಂಗೆ ಫ್ರೈ ಮಾಡ್ಕೋಬೇಕು ಚಲೋ. ಏನಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಇರತ್ತನ ಅಷ್ಟೇ ಫ್ರೈ ಮಾಡ್ಕೋಬೇಕು ಈ ಥರ ಹಿಂಗೆ ಅಷ್ಟೇ. ಈಗ ಇದೆಲ್ಲ ಒಂದು ಪ್ಲೇಟ್ದಾಗ ತಗೊಂಡು ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಬಾರ್ ಹಾಕ್ತೀನಿ. ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡೀನಿ, ಮತ್ತು 2 ಚಿಲ್ಲಿ ತೊಗೊಂಡಿನಿ, ಗ್ರೀನ್ ಚಿಲ್ಲಿ. ಇದು ಭೀ ಹಾಕ್ತೀನಿ, ಗ್ರೀನ್ ಚಿಲ್ಲಿ, ಒಂದು ಸ್ವಲ್ಪ ಬೆಲ್ಲ. ಓಕೆ, ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ. ಇಷ್ಟಲಿಂತ ಈಗ ಬಾರ್ ಹಾಕ್ತೀನಿ. ಒಂದು ಸ್ವಲ್ಪ ಹಾಕೋರಿ ಎಣ್ಣೆ. ಅದಕ್ಕೆ ಅವಾಗೆ ಫ್ರೈ ಮಾಡ್ತೀನಿ, ಜಾಸ್ತಿ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ಇಷ್ಟೇ ಅರ್ಧ ಮೇಳಿ ಎಣ್ಣೆ ಹಾಕ್ಕೊಂಡಿನಿ. ಸೊ ಈಗ ಇವು ಗ್ರೀನ್ ಚಿಲ್ಲೀಸ್ ಮತ್ತು ಉಳ್ಳಾಗಡ್ಡಿ 2 ಜೊತೆಗೆ ಫ್ರೈ ಮಾಡ್ಕೊತೀನಿ. ಏನು ಸಿಡಿತೋ ಮಾತ್ರ. ಇದು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈ ಥರ 2 ಒಮ್ಮೆ ಹಾಕಿ ಫ್ರೈ ಮಾಡ್ತಾವೆ. ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕ್ತೀವಿ ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ರಿ. ಅದೇನು ಹೆಚ್ಚಿಗೆ ಫ್ರೈ ಮಾಡಿ ಹಾಕಬೇಕು. ಈಗ ಮತ್ತೆ ಇವೆಲ್ಲ ಮಿಕ್ಸ್ ಮಾಡ್ಕೊಡೋದು. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ನಂಗೆ ಫ್ರೈ ಮಾಡಿವು ಏನಾರ ಪಲ್ಯ ಐತಂದ್ರೆ ಈ ಥರ ಹಿಂಗೆ ಗ್ರೀನ್ ಚಿಲ್ಲೀಸ್ ಹಾಕೊಂಡು ತಿಂತೀನಿ. ಅದಕ್ಕೆ ಅವು ಭೀ ಫ್ರೈ ಆಗಿರ್ತಾವೆ. ಅದನ್ನು ನೋಡ್ರಿ ಎಷ್ಟು ಫ್ರೈ ಆಗ್ಯಾವ. ನಂಗೆ ಆ್ಯಕ್ಚುಲಿ ಹಿಂಗೆ ಫ್ರೈ ಮಾಡಿ ಗ್ರೀನ್ ಚಿಲ್ಲೀಸ್ ಭಾಳ ಇಷ್ಟ. ಸೊ ಒಂದು ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹಾಕೋತೀನಿ. ಜಸ್ಟ್ ಒಂದು 4-5 ಲೀಫ್, ಇದು ಕರಿ ಲೀಫ್ ಹಾಕೋರಿ, ಮತ್ತು ರೆಡ್ ಚಿಲ್ಲಿ ಸ್ವಲ್ಪ. ನಾವೇನು ಇಲ್ಲಿ ಬೆಲ್ಲ ತೊಗೊಂಡಿದ್ದೇವಲ್ಲ, ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಜಾಸ್ತಿ ಐತೆ ಸ್ವಲ್ಪ ತೊಗೊಂಡಿದ್ದೀನಿ. ಈ ಥರ ಮೇಲೆ ಉದುರಿಸ್ರಿ. ಸೊ ಅವಾಗೆ ನಾ ಒಂದು ಸ್ವಲ್ಪ ಇಲ್ಲಿ ಹುಣ್ಸಿನ್ಕಾಯಿ ನೆನೆ ಹಾಕಿಟ್ಟಿದ್ದೆ, ಅವಾಗೆ ಹಾಕಿದ್ದೆ ನಾ ಇದು. ಈಗ ಇದೊಂದು ಸ್ವಲ್ಪ ಹುಣ್ಸಿನ್ಕಾಯಿ ರಾಡಿ ಹಾಕೋತೀನಿ. ಸೊ ಇದರಲ್ಲಿಂತ ಚಲೋ ಇನ್ನಷ್ಟು ಟೇಸ್ಟ್ ಬರ್ತದೆ. ಸ್ವಲ್ಪ ಹಾಕೋತೀನಿ ಇದು, ಯಾಕಂದ್ರೆ ಸ್ವಲ್ಪ ಅವಲ್ಲ ಹಾಕ್ಲಿಕ್ಕೆ, ಇಲ್ಲಾಂದ್ರೆ ಜಾಸ್ತಿ ಹುಳಿ ಆಗ್ತದೆ. ಇದು ಬೆಲ್ಲ ಮತ್ತು ಹುಳಿ ಹಾಕಿದ್ರೆ 2 ಕರೆಕ್ಟ್ ಬ್ಯಾಲೆನ್ಸ್ ಆಗಿ ಟೇಸ್ಟ್ ಆಗ್ತದೆ. ಎಲ್ಲ ಮಿಕ್ಸ್ ಮಾಡ್ತಾರೆ ಚಲೋ. ನೋಡ್ರಿ ಈ ಥರ ಹಿಂಗೆ ಚಲೋ ಮಿಕ್ಸ್ ಮಾಡಬೇಕು. ನೋಡಿ ಚಲೋ ಕಾಣುತ್ತೆ. ಇದು ಸೈಡ್ ಡಿಶ್ಶಿಗೆ, ಇಲ್ಲಾಂದ್ರೆ ಮತ್ತು ಪಲ್ಯ ಥರ ಭೀ ತಿನ್ಬೋದು, ಚಪಾತಿ, ರೊಟ್ಟಿ, ರೈಸ್. ಆ್ಯಕ್ಚುಲಿ ಇದು ಸೈಡ್ ಡಿಶ್ ಥರನೇ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನಿಮಗೆ. ಬೆಲ್ಲ ಮತ್ತು ಹುಣ್ಸಿನ್ಕಾಯಿ, ಬೆಲ್ಲ ಸ್ವಲ್ಪ, ಹುಣ್ಸಿನ್ಕಾಯಿ ರಾಡಿ ಸ್ವಲ್ಪ ಹಾಕಿರ್ತೀನಿ. ಹಾಕಿ ಎಲ್ಲ 2 ಕರೆಕ್ಟ್ ಬ್ಯಾಲೆನ್ಸ್ ಆಗ್ತವೆ. ಮತ್ತು ಇಲ್ಲಾಂದ್ರೆ 2 ಒಂದು ಕಮ್ಮಿ ಒಂದು ಹೆಚ್ಚಿಗೆ ಹಿಂಗೆ ಆಗ್ತದೆ. ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ. ಒಂದು ಸ್ವಲ್ಪ ಫಾಸ್ಟ್ ಇಟ್ಬಿಟ್ಟು ಚಲೋ ಫ್ರೈ ಮಾಡ್ಕೊಂಡು ಹೋಗಿ ಬರತ್ತಾನ.
ಅಂದ್ರೆ ಚಲೋ ತಡ್ಕ ಕೊಡ್ತೀವಿ. ನೋಡು ಗ್ರೀನ್ ಚಿಲ್ಲೀಸ್ ಎಷ್ಟು ಚಲೋ ಕಾಣತ್ತವ ನಡು 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 ನಡು. ಸೊ ಊಟ ಮಾಡೋ ಟೈಮಿಗೆ ಅವು ಬಂತಂದ್ರೆ ಮಸ್ತ್ ಟೇಸ್ಟ್ ಖರ ಚಲೋ ಅನ್ನಿಸ್ತು. ಕಾಣ್ತವಲ್ಲ. ಸೊ ಚಲೋ ಐತಲ್ಲ ಹಾಗಲಕಾಯಿ ಫ್ರೈ. ಹಂಗೆ ನಮ್ಮ ಮಮ್ಮಿ ಮಾಡಿದ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ. ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತಾ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ ನೋಡ್ರಿ ಹೆಂಗೆ ಕಾಣತ್ತವ ನನಗೆ ಫುಲ್ ನೀರು ಬಿಟ್ಟದ. ಏನು ಸ್ನಾನ ಮಾಡಿದ್ರೆ ಫ್ರೆಶ್ ಅಪ್ ಆದ್ರೆ ಭೀ ಮೈಯೆಲ್ಲ ಪೂರ್ತಿ ಬೆವರು ಬಿಡಲ್ಲ ಅಂತ ಏನು ಅನ್ಸ ಫುಲ್ ಹಸಂಗೆ ಕಾಣ್ತದೆ ಫೇಸ್. ಸೊ ಒಂದು 5 ನಿಮಿಷ ಭೀ ನಿಂದ್ರಕ್ಕಾಗಲ್ಲ ನೋಡ್ರಿ ಕಿಚನ್ ರೂಮ್ದಾಗ ಅಷ್ಟಂದ್ರೆ ಅಷ್ಟು ದಗಿ ಆಗ್ಯದ. ಹಂಗೆ ಹೊರಗೆ ನೋಡ್ರಿ ನಾನು ಹಿಂಗೆ ತೋರಿಸ್ತೀನಿ ಅಂತ ಕ್ಲೈಮೇಟ್ ಹೆಂಗೆ ಕಾಣತ್ತವ. ಈಗ ಬಿಸಿಲು ನೋಡ್ರಿ ಹೊರಗೆ ಎಲ್ಲರೇ ಹೋಗಬೇಕು ಜರ ಶಾಪಿಂಗ್ ಮಾಲ್ ಅಲ್ಲಿ ಅಂತಂದ್ರೆ ಬಿಸಿಲಿಗೆ ಅಂಜಿ ಎಲ್ಲಿ ಭೀ ಒಲ್ಲ ಅನ್ಸತ್ತದ. ನೀವು ನೋಡ್ರಿ ದಿನ ಡೈಲಿ ನೀರಾಗಿ ಇಡ್ತೀವಿ ನಾವು. ಅವೇ ನೀರಿಡಲ್ಲ, ಒಂದು ಎರಡು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀವಿ. ನೋಡ್ರಲ್ಲ ಎಷ್ಟದ ಬಿಸಿಲು ನಮ್ಮ ಊರಾಗಂತ. ಸೊ ನಿಮಗೆ ಇದು ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸಬ್ರು ಬರ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹೀಗೆ ಹೊಸ ಕಂಟೆಂಟ್ ಮಾಡ್ತಾಯಿರ್ತೀನಿ, ಕುಕ್ಕಿಂಗ್ ಬ್ಲಾಗ್ ಅದು ಇದು ಹೊರಗಿಂದದೆಲ್ಲ. ಸೊ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಚಲೋ ಬಾಯ್. ನಿಮಗೆ ವ್ಲಾಗ್ದಾಗ ಸಿಗ್ತೀನಿ ಅಂತ.